ಬಿಡೋಣ ಎಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಬರಲ್ಲ, ನಾ ಬರಲ್ಲ, ನಾ ಬರಲ್ಲ, ಬರಲ್ಲ, ನಾ ಹೋಗಲ್ಲ, ನಾ ಹೋಗಲ್ಲ. ರೀ ನನ್ ಕಳಿಸ್ಕೊಡ್ಬೇಡಿ, ರೀ ನನ್ ಕಳಿಸ್ಕೊಡ್ಬೇಡಿ ಅತ್ತೆ, ಹೇಳಿ ಅತ್ತೆ, ಅತ್ತೆ ಅನ್ಬೇಡಿ, ನಾ ಹೋಗಲ್ಲ, ಅನ್ಬೇಡಿ, ಅನ್ಬೇಡಿ, ನಾ ಹೋಗಲ್ಲ, ನನ್ ಕಳಿಸ್, ನಾನು ಹೋಗಲ್ಲ, ನಾನು ಜೊತೆಲಿರ್ತೀನಿ. ತಲೆ ಕೆಟ್ಟಿರೋರ್ ಥರ ಆಡ್ತಿರೋ ಈ ಹೆಣ್ಮಗಳು ಮುಂಚೆಯಿಂದ ಈ ಥರ ಇದ್ದೋಳಲ್ಲ. ತುಂಬ ಸಂಸ್ಕಾರವಂತರ ಮನೇಲಿ ಹುಟ್ಟಿ ಸ್ಥಿತಿವಂತರ ಮನೆ ಸೇರಿರೋ ಅದೃಷ್ಟವಂತೆ. ಒಂದು ಕಾಲದಲ್ಲಿ ಒಬ್ಬ ಒಳ್ಳೆ ಗೃಹಿಣಿ, ಅತ್ತೆ ಮಾವ ನಾದ್ನಿ ಎಲ್ಲರ ಕೈಲೂ ಭೇಷ್ ಅನ್ಸ್ಕೊಂಡೋಳು. ಗಂಡನ ಮುದ್ದಿನ ಹೆಂಡ್ತಿ. ಆದ್ರೆ ಇವತ್ತು ನಾವು ಹೆಣ್ಮಕ್ಳು ಏನೇನೋ ಕನಸು ಕಟ್ಕೊಂಡು ಗಂಡನ ಮನೆಗೆ ಕಾಲಿಡ್ತೀವಿ. ಪಾಪ ಇವಳು ಹಾಗೆ ಬಂದಿದ್ಲು. ಮೊದಲೆಲ್ಲ ಚೆನ್ನಾಗೇ ಇತ್ತು. ಈ ಹೆಣ್ಮಗಳ ಹೆಸರು ಸುಲೇಖಾ ಅಂತ. ಈಕೆ ಗಂಡನ ಮನೆಗೆ ಹೊಸದಾಗಿ ಬಂದಾಗ ಎಷ್ಟು ಚೆನ್ನಾಗಿದ್ಲು ಗೊತ್ತಾ? ಮಾವ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಕೇಳಲ್ಲ? ಕೇಳಮ್ಮ, ನಮ್ಮನೆ ಭಾಗ್ಯಲಕ್ಷ್ಮಿ ನೀನು. ಚಾಮುಂಡೇಶ್ವರಿ ನಿಮ್ಗೆ ಹೆತ್ತ ತಾಯಿ ತರ ಅಲ್ವಾ? ತಾಯಿಗಿಂತ ಹೆಚ್ಚು ಅಂದ್ರೆ ತಪ್ಪಾಗೋದಿಲ್ಲ. ಅದೇ ಯಾಕೆ ಅನ್ನೋದೇ ನನ್ನ ಕುತೂಹಲ. ನನಗೂ ದೇವ್ರ ಮೇಲೆ ಭಕ್ತಿ ಇದೆ, ಆದರೆ ನಿಮ್ಮಷ್ಟಲ್ಲ. ಅಮ್ಮನ ಕೆಲಸ ಏನು? ಮಕ್ಕಳು ಕಾಪಾಡೋ ತಾನೆ. ಹಾಗೆ ಆ ತಾಯಿ ನನ್ನನ್ನು ಕಾಪಾಡಿದ್ಲು. ಬಿಸ್ನೆಸ್ ಮಾಡಿ ದುಡ್ಡು ಹಾಳು ಮಾಡಿದೆ ಅಂತ ನಮ್ಮಪ್ಪ ನನ್ನ ಮನೆಯಿಂದ ಆಚೆಗೆ ಹಾಕಿದ್ರು. ಆಗ ಕಾಪಾಡಿದ್ದು ಈ ತಾಯಿ. ಆ ತಾಯಿ ಹೆಸರಿನಲ್ಲಿ ಸಣ್ಣದಾಗ ಒಂದು ವ್ಯಾಪಾರ ಶುರು ಮಾಡಿದೆ. ಬೀದಿ ಬೀದಿ ತಿರುಗಿ ಬಟ್ಟೆ ಮಾರಿದೆ. ಆ ತಾಯಿ ಕೃಪೆಯಿಂದ ಅಷ್ಟು ದೊಡ್ಡ ಅಂಗಡಿ ಮಾಡಿದೆ. ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀನಿ. ಆ ತಾಯಿ ಆಜ್ಞೆ ಅಂದರೆ ನನಗೆ, ನನ್ನ ಕುಟುಂಬಕ್ಕೆ ವೇದವಾಕ್ಯ. ನೀನು ಈ ಮನೆ ಸೊಸೆ, ನೀನು ಇದನ್ನು ಪಾಲಿಸ್ಕೊಂಡು ಹೋಗ್ಬೇಕಮ್ಮ. ಸಾಕು ಸಾಕು, ನಮ್ಮ ಸೊಸೆ ಜಾಣೆ ಇದ್ದಾಳೆ, ಎಲ್ಲ ಅರ್ಥ ಮಾಡ್ಕೋತಾಳೆ. ಈಗ ಪೂಜೆ ಆಯ್ತಲ್ಲ, ಬೇಗ ಊಟ ಹಾಕಿ, ಹೊಟ್ಟೆ ತುಂಬಾ ಹಸಿತಿದೆ. ಊಟ ಆದ್ಮೇಲೆ ಎಲ್ರು ಒಂದು ಒಳ್ಳೆ ಫಿಲ್ಮ್ಗೆ ಹೋಗ್ಬರೋಣ, ಏನಾ? ಸರಿ ಹೋಯ್ತು ಕಣೋ, ಹೊಸ್ದಾಗಿ ಮದುವೆ ಆಗಿದೆಯಾ, ಹೆಂಡ್ತಿನ ಕರ್ಕೊಂಡೋಗು, ನಾವೆಲ್ಲ ಏನಕ್ಕೆ? ನೋಡು, ಇಷ್ಟು ದಿನ ಅಮ್ಮ ಅಮ್ಮ ಅಂತ ನನ್ನ ಹಿಂದೆ ಓಡಾಡ್ತಾ ಇದ್ದೆ, ಇಲ್ಲ ಅಪ್ಪನ ಹಿಂದೆ ಕೆಲಸ ಅಂತ ಹೋಗ್ತಾ ಇದ್ದೆ. ಸ್ವಲ್ಪ ದಿನ ಅದೆಲ್ಲ ಬಿಟ್ಬಿಟ್ಟು ಹೆಂಡತಿ ಜೊತೆ ಕಾಲ ಕಳಿ. ಪಾಪ ಅವಳಿಗೂ ಆಸೆ ಇರಲ್ವಾ ಗಂಡನ ಜೊತೆ ಸುತ್ತಾಡಬೇಕು, ಹೊರಗಡೆ ಹೋಗಬೇಕು ಅಂತ. ಏನಾಯ್ತಮ್ಮ ಸುಲೇಖಾ? ಅದು ಮದುವೆ ಗೊತ್ತಾದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೆದರ್ಸ್ಬಿಟ್ಟಿದ್ರು. ಅಪ್ಪನ ಮನೇಲಿ ತುಂಬ ಮುದ್ದಾಗಿ ಬೆಳೆದ್ಬಿಟ್ಟಿದ್ಯಾ, ಅತ್ತೆ ಮನೇಲಿ ಕಷ್ಟ ತಪ್ಪಿದ್ದಲ್ಲ ಅಂತ. ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ ಅತ್ತೆ. ಆದರೆ ನೀವು ನಮ್ಮ ಅಪ್ಪ ಅಮ್ಮನಷ್ಟೇ ಒಳ್ಳೆಯವರು. ನೀನು ನಮಗೆ ಸೊಸೆ ಅಲ್ಲಮ್ಮ, ಮಗಳ ಥರ. ನೋಡು, ನಿನ್ನ ಗಂಡ ಅವ್ರ ಅಪ್ಪನ ಬಿಸ್ನೆಸ್ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡಿಯಾನೆ. ನೀನು ಇನ್ನು ಮುಂದೆ ಮನೆ ಜವಾಬ್ದಾರಿ ವಹಿಸ್ಕೋತೀಯ. ಆಮೇಲೆ ನನಗೂ ನಿಮ್ಮ ಮಾವಂಗೂ ಏನು ಕೆಲಸನೇ ಇರಲ್ಲ. ಅದಕ್ಕೆ ಆದಷ್ಟು ಬೇಗ ಒಬ್ಬ ಮೊಮ್ಮಗನ ಕೊಟ್ಬಿಡು, ಅವ್ನು ನೋಡ್ಕೊಂಡು ನಾವು ಹಾಯಾಗಿ ಇದ್ಬಿಡ್ತೀವಿ. ಹೆಣ್ಮಕ್ಳು 25 ವರ್ಷ ತವ್ರ ಮನೇಲಿದ್ರೆ ಇನ್ನು ಮುಂದಿನ 50 ವರ್ಷ ಬದುಕಬೇಕಾಗಿರೋದು ಗಂಡನ ಮನೇಲೆ. ಅಂಥ ಗಂಡನ ಮನೆ ತನ್ನ ಪಾಲಿನ ಸ್ವರ್ಗ ಆಗಲಿ ಅಂತ ಎಲ್ಲ ಹೆಣ್ಮಕ್ಳು ಕನಸು ಕಾಣ್ತೀವಿ. ಕೆಲವೊಬ್ರಿಗೆ ನನ್ಸಾದ್ರೆ ಇನ್ನು ಕೆಲವ್ರಿಗೆ ಕನಸಾಗೇ ಉಳಿಯುತ್ತೆ. ಸುಲೇಖಾ ಪಾಲಿಗೆ ಅವಳ ಅತ್ತೆ ಮನೆ ಸ್ವರ್ಗವಾಗೇ ಇತ್ತು. ಈ 2 ವರ್ಷ ಆ ಮನೇಲಿ ಅವಳು ಮನೆ ಸೊಸೆ ಥರ ಅಲ್ಲ, ಅವ್ರ ಅತ್ತೆ ಹೇಳ್ದ ಹಾಗೆ ಮನೆ ಮಗಳಾಗಿ ಇದ್ಲು. ಆದ್ರೆ ಮಾವ ಕಾಫಿ. ನೀನು ಯಾಕೆ ಕಾಫಿ ತರಕ್ಕೆ ಹೋದೆ ಇವತ್ತು? ಏನು ಮಾವ ಹೀಗೆ ಕೇಳ್ತಾ ಇದ್ದೀರಾ? ಪ್ರತಿದಿನ ನಾನೇ ಅಲ್ವಾ ಕಾಫಿ ಮಾಡ್ಕೊಡೋದು? ಪ್ರತಿದಿನ ತರ್ತಿದ್ದೆ, ಆದರೆ ಇನ್ಮೇಲೆ ರೀ, ಏನು ಮಾತಾಡ್ತಾ ಕೂತಿದ್ದೀರಾ? ಹೊರಡಕ್ಕೆ ಹೊತ್ತಾಗಲ್ವಾ? ಬೇಗ ಸ್ನಾನ ಮಾಡಿ ಹೋಗಿ. ಎಲ್ಲಿ ಹೊರಡೋಕೆ ಅತ್ತೆ? ಇವತ್ತು ನಾವು ಎಲ್ಲಿಗಾದ್ರೂ ಹೋಗ್ತಾ ಇದ್ದೀವಾ? ನಾವು ಹೋಗ್ತಾ ಇದ್ದೀವಿ, ಆದರೆ ಅದರಲ್ಲಿ ನೀನಿಲ್ಲ. ರೀ ಸಾಕು, ಕೊಡಿ, ಹೋಗಿ ಬೇಗ ರೆಡಿಯಾಗಿ.
ಸರೋಜಾ, ಬೇಗ ಹೂ ಹಣ್ಣೆಲ್ಲ ರೆಡಿ ಮಾಡು. ಸರಿ ಅಮ್ಮ. ಅತ್ತೆ ಏನು? ಎಲ್ಲಿ ಹೋಗ್ತಾ ಇದ್ರಿ ಅಂತ ಕೇಳ್ಬೋದಾ? ಶುಭ ಕಾರ್ಯಕ್ಕೆ ಹೋಗುವಾಗ ಎಲ್ಲಿ ಹೋಗ್ತೀರಾ ಅಂತ ಕೇಳಬಾರ್ದು, ಅಪಶಕನ ಅಂತ ಗೊತ್ತಿಲ್ವಾ? ಯಾವ ಶುಭ ಕಾರ್ಯ? ಏನು ಹೇಳಲೇಬೇಕಾ? ಸುಧೀಂದ್ರಂಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀವಿ. ಹೊಟ್ಟೆಲಿ ಮೂಡದೇ ಇರೋ ಮಗು ಕೈಯಿಂದ ಮೂಡುತ್ತಾ? ಸುದ್ದಿ ಆಗಲ್ಲ ಬಿಡು, ದೇವ್ರು ನಿನ್ಗೆ ಆ ಶಕ್ತಿ ಕೊಟ್ಟಿಲ್ಲ. ಮಗುನ ಬರೀ ಚಿತ್ರದಲ್ಲಿ ಬರೆದ್ರೆ ಸಾಲದು, ಜೀವನದಲ್ಲೂ ಮಗುನ ಬರೆಯೋ ಶಕ್ತಿ ಇರಬೇಕು. ಆದ್ರೆ ಅದು ನಿನಗಿಲ್ಲ. ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ, ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಇಲ್ಲಿ ನೋವಾಗ್ತಿರೋದು ನೀನು ಒಬ್ಳಿಗೆ ಅಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಮಗ ಅಂತ ನಾನೊಬ್ಬನೇ ಇರೋದು. ಆದರೆ ನಿನ್ನ ಮಕ್ಕಳಾಗದೆ ನಮ್ಮ ವಂಶ ಎಲ್ಲಿ ನಿಂತೋಗುತ್ತೆ ಅನ್ನೋ ಆತಂಕ ಇಷ್ಟು ದಿವಸ ಇತ್ತು. ಇಷ್ಟು ದಿನ ಅಂದರೆ ಈಗ? ನೋಡು, ನಿನಗೆ ವಿಷಯ ಗೊತ್ತು ಅಂತ ನನಗೆ ಗೊತ್ತು. ಅಂದರೆ ಮಗುಗೋಸ್ಕರ ಇನ್ನೊಂದು ಮದುವೆ ಆಗಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ? ನೋಡು, ನನಗೆ ನೀನು ಎಷ್ಟು ಮುಖ್ಯನೋ ನನ್ನ ಹೆತ್ತ ತಂದೆ ತಾಯಿ ಆಕಾಂಕ್ಷೆನೂ ಅಷ್ಟೇ ಮುಖ್ಯ. ಗಂಡನಾಗಿ ನಿನ್ನ ಪರವಾಗಿ ನಿಲ್ಲಬೇಕು ಅಥವಾ ಮಗನಾಗಿ ಅವ್ರ ಪರವಾಗಿ ನಿಲ್ಲಬೇಕು, ಏನು ಗೊತ್ತಾಗದೆ ಕನ್ಫ್ಯೂಷನಲ್ಲಿದ್ದೀನಿ. ನಂಗೆ ಮಗು ಆಗಲ್ಲ ಅಂತ ಗೊತ್ತಾದಾಗಿಂದ ನಿಮ್ಮ ಮನೇಲಿ ನನ್ನ ಕೆಲಸದವ್ರಿಗಿಂತ ಕಡೆಯಾಗಿ ನೋಡ್ತಾ ಇದ್ದಾರೆ, ಗೊತ್ತಾ ನಿಮಗೆ? ಗೊತ್ತು. ಗೊತ್ತಾ? ಆದರೂ ನೀವು ಆದರೆ ನಾನೇನು ಮಾಡೋಕ್ಕಾಗಲ್ಲ. ನೀವು ಹೀಗೆ ಅಳ್ತಾ ಕೂತ್ಬಿಟ್ರೆ ಎಲ್ಲ ಸೇರಿ ನಿಮ್ಮ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಬಿಡ್ತಾರಷ್ಟೇ. ಡಾಕ್ಟರ್ ಮತ್ತಷ್ಟು ಹೆದರಿಸ್ಬೇಡಿ ಪ್ಲೀಸ್. ನಾನು ಹೆದರ್ಸ್ತಾ ಇಲ್ಲ, ವಾಸ್ತವ ಅರ್ಥ ಮಾಡಿಸೋ ಪ್ರಯತ್ನ ನಂದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೊದಲೇ ನಿಮ್ಮ ಗಂಡ ಉಂಡಾಡಿ ಗುಂಡ ಅಂತೀರ. ಮನೆಯವ್ರು ಹೇಳೋದನ್ನು ಕೇಳೋದು ಅವರಿಗೆ ಅನಿವಾರ್ಯ ಆಗಿರುತ್ತೆ. ಯಾಕಂದರೆ ಅವರಿಗೆ ಅವ್ರದ್ದೇ ಆದಂಥ ಕೆಲಸ ಕಾರ್ಯ ಏನಿಲ್ಲ. ನಿಮ್ಮ ಮಾವನ ಬಿಸ್ನೆಸ್ಸನ್ನೇ ಅವ್ರು ನೋಡ್ಕೊಳ್ತಾ ಇರೋದು. ಅವ್ರು ಹಾಗಲ್ಲ, ಇವ್ರು ಸಂಪೂರ್ಣವಾಗಿರೋದು. ಸೊ ನಿಮ್ಮ ಗಂಡನಿಗೆ ಮಾತಾಡೋ ಅಧಿಕಾರನೂ ಇಲ್ಲ. ಈಗ ನಿಜವಾಗ್ಲೂ ಮಾತಾಡಬೇಕಾಗಿರೋದು ನೀವು. ಹೋಗಿ ಮಾತಾಡಿ. ಅವ್ರ ಎದುರಿಗೆ ಹೋಗಿ ನಿಂತರೆ ನಂಗೆ ಮಾತಾಡೋ ಧೈರ್ಯನೇ ಹೋಗ್ಬಿಡುತ್ತೆ. ಹಾಗಾದರೆ ಪೊಲೀಸರ ಸಹಾಯ ತಗೋಬೋದು. ನಾನು ಸಹಾಯ ಮಾಡ್ತೀನಿ. ಬೇಡ ಬೇಡ, ಅಂತ ಕೆಟ್ಟ ಸೊಸೆ ಕೆಟ್ಟ ಹೆಂಡತಿ ಅನ್ಸ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಪೊಲೀಸರ ಸಹಾಯ ತಗೊಳ್ಳೋರೆಲ್ಲ ಕೆಟ್ಟೋರಲ್ಲ, ನಿಮ್ಮ ಹಾಗೆ ಅಸಹಾಯಕರಾಗಿರ್ತಾರೆ. ಇರ್ಬೋದು, ಆದರೂ ಪೊಲೀಸ್ ಸ್ಟೇಷನ್ ಎಲ್ಲ ಬೇಡ. ನಮ್ಮ ಗಂಡನ ಮನೆಯವ್ರ ಬಗ್ಗೆ ಒಳ್ಳೆ ಇಮೇಜ್ ಇದೆ. ನಾನು ತಗೊಳ್ಳೋ ಒಂದು ನಿರ್ಧಾರದಿಂದ ಅದು ಹಾಳಾಗೋದು ಬೇಡ. ಅದ್ರ ಬಗ್ಗೆ ಕಲ್ಪನೆ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪೊಲೀಸರ ಸಹಾಯ ಬಿಟ್ಟು ಬೇರೆ ರೀತಿಲಿ, ಐ ಮೀನ್ ಅವ್ರಿಗೂ ತೊಂದರೆ ಆಗಬಾರ್ದು, ನನಗೂ ಅನ್ಯಾಯ ಆಗಬಾರ್ದು, ಆ ರೀತಿಲಿ ನಿಮ್ಮಿಂದ ಏನಾದರೂ ಸಹಾಯ ಮಾಡೋಕ್ಕಾಗೋದಿದ್ರೆ ದಯವಿಟ್ಟು ತಿಳಿಸಿ ಪ್ಲೀಸ್. ನಿಮ್ಮ ಕೇಸಲ್ಲಿ ನನ್ನ ಸಹಾಯಕ್ಕಿಂತ ನಿಮ್ಮ ಆತ್ಮಸ್ಥೈರ್ಯ ದೊಡ್ಡದು. ಈ ಟೈಮ್ನಲ್ಲಿ ನೀವು ಸುಮ್ಮನೆ ಇದ್ದರೆ ನಿಮ್ಮ ಜೀವನನ ಈ ಮೌನ ನಾಶ ಮಾಡಿಬಿಡುತ್ತೆ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ನೀವೇ ಇದಕ್ಕೊಂದು ಉಪಾಯ ಕಂಡ್ಕೋಬೇಕು. ಯೋಚನೆ ಮಾಡಿ. ನಾನು ಬದುಕಿರೋವರೆಗೂ ನನ್ನ ಗಂಡನಿಗೆ ಇನ್ನೊಂದು ಮದುವೆ ಆಗೋಕ್ಕೆ ನಾನು ಒಪ್ಪಲ್ಲ. ನಿನ್ನ ಒಪ್ಪಿಗೆನ ಇಲ್ಲಿ ಯಾರು ಕೇಳ್ತಾ ಇಲ್ಲ. ಏನತ್ತೆ ನೀವು ಒಂದು ಹೆಣ್ಣು, ಜೊತೆಗೆ ಒಂದು ಹೆಣ್ಣು ಮಗು ತಾಯಿ ಬೇರೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಆದ್ರೆ ಏನಾಯ್ತು, ಒಂದು ಹೆಣ್ಣು ಪರಿಪೂರ್ಣ ಅನಿಸ್ಕೋಬೇಕು ಅಂದ್ರೆ ಒಂದು ಮಗುನ ಹೆತ್ತರೆ ಮಾತ್ರ ಅಲ್ಲ ಕಣೆ. ಬರೀ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ. ನಮಗೂ ನಮ್ಮ ವಂಶ ಬೆಳಿಬೇಕು ಅನ್ನೋ ಆಸೆ ಇರಲ್ವಾ? ಹಾಗಂತ ಒಬ್ಬ ಸೊಸೆಗೆ ಮಕ್ಕಳಾಗಿಲ್ಲ ಅಂತ ಇನ್ನೊಂದು ಸೊಸೆನ ತರ್ತೀರಾ? ಒಂದು ವೇಳೆ ಈ ಸಮಸ್ಯೆ ನಿಮ್ಮ ಮಗನಲ್ಲೇ ಇದ್ದಿದ್ರೆ ನನ್ಗೆ ಬೇರೆ ಮದುವೆ ಮಾಡ್ತಿದ್ರಾ? ಒಂದು ವೇಳೆ ನಿಮ್ಮ ಮಗಳಿಗೆ ಮಕ್ಕಳಾಗದೆ ಇದ್ದಿದ್ರೆ ನಿಮ್ಮ ಅಳಿಯನಿಗೆ ಡಿವೋರ್ಸ್ ಕೊಡಿಸಿ ಇನ್ನೊಂದು ಮದುವೆ ಮಾಡಿಸ್ತಿದ್ರಾ? ಅದು ಹೋಗ್ಲಿ,
ನಿಮ್ಗೆ ಮಕ್ಕಳಾಗದೆ ಮಾವ ಇಂಥದೊಂದು ನಿರ್ಧಾರ ತಗೊಂಡಿದ್ರೆ ನೀವೇನ್ ಮಾಡ್ತಿದ್ರಿ? ಏನೇ ನನಗೆ ಪ್ರಶ್ನೆ ಮಾಡ್ತೀಯಾ? ನಿನಗೆ ಈ ಮನೇಲಿ ಜಾಗ ಇಲ್ಲ. ನನ್ನ ಮಗನಿಗೆ ಬೇರೆ ಮದುವೆ ಮಾಡೇ ಮಾಡ್ತೀನಿ. ಏನು ಮಾಡ್ತೀಯಾ? ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡನ್ ಬಿಟ್ಕೊಡಲ್ಲ. ಹಾಗೇನಾದ್ರೂ ಮಾಡಿದ್ರೆ ನಿಮ್ಮೆಲ್ಲರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಸಾರಿ ಅತ್ತೆ, ಸಾರಿ ಮಾವ, ನಾನು ಕೋಪದಲ್ಲಿ ಹಂಗೆ ಅಂದೆ ಅಷ್ಟೇ. ನಾನು ಪೊಲೀಸ್ ಕಂಪ್ಲೇಂಟ್ ಏನೂ ಕೊಡಲ್ಲ. ಆದರೆ ಪ್ಲೀಸ್ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅತ್ತೆ. ಈಗೇನು ಮನೆ ಬೆಳಗಕ್ಕೆ ಒಂದು ಮಗು ಬೇಕು ತಾನೆ, ನಾನೊಂದು ಮಗುನ ದತ್ತು ತಂದು ಸಾಕ್ತೀನಿ. ಯಾವುದೋ ಅನಾಥ ಮಗುನ ದತ್ತು ತಗೊಂಡ್ರೆ ನಾವು ಒಪ್ಪಲ್ಲ, ಮನೆಗೂ ಸೇರಿಸಲ್ಲ. ದತ್ತು ಮಗುನ ಮನೆಗೆ ತರ್ತೀನಿ ಅಂತ ಸುಲೇಖಾ ಮನೇಲಿ ಜೋರು ಮಾಡಿದ್ಮೇಲೆ ಮನೆಯವ್ರಿಗೆಲ್ಲ ಏನ್ ಮಾಡ್ಬೇಕು ಅನ್ನೋ ಯೋಚನೆ ಶುರು ಆಗೋಯ್ತು. ಅವಳು ಎಷ್ಟೇ ಗಟ್ಟಿಯಾಗಿ ಹೋರಾಡಿದ್ರು ಅವಳ ಅತ್ತೆ ಆಗ್ಲಿ ನಾದ್ನಿ ಆಗ್ಲಿ ಯಾರೂ ಒಪ್ಪಲಿಲ್ಲ. ಒಬ್ಳೇ ಒಂದ್ ಕಡೆ ಆದ್ರೆ ಇನ್ ಮಿಕ್ಕಿದವರೆಲ್ಲ ಒಂದ್ ಕಡೆ ಅನ್ನೋ ಹಾಗೆ ಅವಳಿಗೆ ನ್ಯಾಯ ಸಿಗೋ ಥರ ಕಾಣ್ಲೇ ಇಲ್ಲ. ಆದ್ರೆ ಅವ್ರ ಮನೆಯವರು ಅವಳ ಗಂಡನ್ಗೆ ಹೆಣ್ಣು ನೋಡೋದನ್ನ ನಿಲ್ಲಿಸ್ಲೇ ಇಲ್ಲ. ಯಾರ್ಗೆ ಆಗ್ಲಿ ಇಂಥ ಒಂದು ಹಿಂಸೆ ತಡ್ಕೊಳಕ್ಕಾಗತ್ತಾ? ಸುಲೇಖಂಗೂ ಆಗ್ಲಿಲ್ಲ. ಹಾಗಂತ ಅವಳು ಮನೆ ಬಿಟ್ಟು ಬರ್ಲಿಲ್ಲ. ತನಗಿರೋ ಸಮಸ್ಯೆಗೆ ದಾರಿ ಕಂಡ್ಕೊಂಡ್ಲು. ಅದೇನ್ ಗೊತ್ತಾ? ಏನಿದ್ ಮನೆ ತುಂಬ ಹೋಗೆ? ಸುಲೇಖಾ, ಸುಲೇಖಾ, ಅಮ್ಮ, ಸುಲೇಖಾ, 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 ಏನಿನ್ನ ನುಚ್ಚಾಟ? ಸುಲೇಖಾ, ಸುಲೇಖಾ, ಯಾಕಿನ್ ಕೂತಿದ್ಯಾ? ಸುಲೇಖಾ, ಸುಲೇಖಾ, ಏನಿದು ಹುಚ್ಚಾಟ? ಏನಿದೆಲ್ಲ ಹುಚ್ಚಾಟ? ಏನ್ ಮಾಡ್ತಿದ್ಯಾ ನೀನು? ಹುಚ್ಚಾಟ ನಿಂದು. ನಾನ್ ಯಾರಂತ ತಿಳ್ಕೊಂಡು ಮಾತಾಡೋ ಕಂದ. ನಾನು ಸುಲೇಖ ಅಲ್ಲ, ಚಾಮುಂಡಿ, ನಿಮ್ ಮನೆ ದೇವ್ರ ಚಾಮುಂಡಿ. ನೋ ಸುರೇಂದ್ರ, ನನ್ನ ಅನುಮತಿ ತಗೊಳ್ದೆ ನಿನ್ ಮಗನ್ಗೆ ಇನ್ನೊಂದ್ ಮದುವೆ ಮಾಡ್ತಿದ್ಯೇನೋ? ನಾನ್ ಹಣೆಲ್ ಬರ್ದಿದ್ನ ನೀನ್ ಬದಲಾಯಿಸಕ್ ನೋಡ್ತಿದ್ಯೇನೋ? ನಾನ್ ಏನೇ ಮಾಡಿದ್ರು, ಯಾರ್ಗೇನೇ ಕೊರತೆ ಕೊಟ್ರು ಅದಕ್ಕೊಂದ್ ಕಾರಣ ಇರುತ್ತೆ. ಈ ಮನೇಲಿ ಇನ್ನೊಂದ್ ಮದ್ವೆ ನಡಿಕೂಡ್ದು. ಒಂದ್ ವೇಳೆ ಏನಾದ್ರೂ ನಡೆದ್ರೆ ನಿನ್ ಸೊಸೆ ಮೇಲೆ ಪ್ರತಿ ದಿವ್ಸ ಬಂದು ನಿಮ್ ಜೀವನ ನರ್ಕ ನರ್ಕ ಮಾಡ್ಬಿಡ್ತೀನಿ. ನನ್ ತಾತ್ಸಾರ ಮಾಡಿದ್ರೆ ನೀನ್ ಗಳಿಸಿರೋ ಆಸ್ತಿನ 3 ತಿಂಗಳಲ್ಲಿ ನಿರ್ನಾಮ ಮಾಡ್ಬಿಡ್ತೀನಿ. ಶಾಂತಳಾಗು ತಾಯಿ, ಶಾಂತಳಾಗು. ಏನೋ ಮಣ್ತಿನೋ ಕೆಲಸ ಮಾಡ್ಬಿಟ್ಟೆ. ಇನ್ಮೇಲಿಂತ ತಪ್ಪು ಮಾಡೋದಿಲ್ಲ. ನೀನು ಹೇಳ್ದಂಗೆ ನಡ್ಕೋತೀನಿ ತಾಯಿ. ಕರುಣೆ ತೋರಿಸು. ತಪ್ಪಾಯ್ತಮ್ಮ. ನೀನ್ ಕರುಣೆ ತೋರ್ಸು ಅಂದ್ರೆ ಆಗಲ್ವೋ? ನಿನ್ನ ಅವಿವೇಕಿ ಹೆಂಡತಿನ್ ಕೇಳೋ, ಅವಳದ್ ಮಗ ಮುಖ್ಯಾನೋ ಅಥವಾ ಮೊಮ್ಮಗ ಮುಖ್ಯಾನೋ ಅಂತ. ಇಲ್ಲ ತಾಯಿ, ನಂಗೆಲ್ಲ ಅರ್ಥ ಆಯ್ತು. ನನಗೆ ನನ್ನ ಮೊಮ್ಮಗಿಗಿಂತ ನನ್ನ ಮಗನೇ ಮುಖ್ಯ ತಾಯಿ. ನನ್ನ ತಮ್ಮಂಗೆ ಇನ್ನೊಂದು ಮದುವೆ ಆಗಿಲ್ಲ ಅಂದ್ರೆ ನಮ್ಮ ಅಪ್ಪನ ವಂಶ ಬೆಳೆಯೋದಾದ್ರೂ ಹೇಗೆ? ಆ ಹುಡುಗಿ ಹೇಳ್ತಿದ್ದಾಳ್ತಾನೆ ಬೇರೆ ಮಗು ತಂದ್ ಸಾಕ್ತೀನಿ ಅಂತ. ಅವಳು ಹೇಳಿದ್ನ ಒಪ್ಕೊಳ್ಳಿ. ಅವಳು ತರೋ ಮಗುವಿಂದಾನೆ ನಿಮ್ ವಂಶ ಬೆಳೆಯೋದು. ನನ್ ಮಾತನ್ನೇನಾದ್ರೂ ನೀವು ತೆಗ್ದು ಹಾಕಿದ್ರೆ. ಆಯ್ತು ತಾಯಿ, ಮುಂದೆ ಏನು ಹೇಳಬೇಡ. ನೀ ಹೇಳೋದಕ್ಕೆಲ್ಲ ಒಪ್ಕೊಂಡಿದ್ದೀವಿ, ಒಪ್ಕೋತೀವಿ.
ಹೌದು ತಾಯಿ, ಒಪ್ಕೊಂಡ್ವಿ. ನೀ ಶಾಂತಳಾಗಮ್ಮ. ಅಲ್ಲ ಕಣೆ, ಸಾಕ್ಷಾತ್ ತಾಯಿ ಚಾಮುಂಡೇಶ್ವರಿನೇ ಅವಳು ಮೈ ಮೇಲೆ ಬಂದು ಹೀಗೆಲ್ಲ ಮಾತಾಡಿಸ್ತಾ ಇದ್ದಾಳಲ್ಲೇ. ನನಗೇನೋ ಡೌಟ್ ಅಮ್ಮ, ಅವಳೇ ಎಲ್ಲೋ ದೇವ್ರು ಬಂದಿರೋ ಥರ ನಾಟಕ ಮಾಡ್ತಿದ್ದಾಳೆ ಅನ್ಸುತ್ತೆ. ಛೇ ಇಲ್ಲ, ದೇವ್ರ ವಿಷಯದಲ್ಲಿ ಹಾಗೆ ಮಾಡೋಕ್ಕಾಗತ್ತಾ? ಅವಳಿಗೆ ಅಷ್ಟೊಂದು ಧೈರ್ಯ ಇದೆಯಾ? ಸರಿ ಅಮ್ಮ, ದೇವಿ ಬಂದಿದ್ಲು ಅಂತಲೇ ಇಟ್ಕೋ, ಯಾರೋ ಎತ್ ಮಗುನ ನಮ್ಮನೆಗೆ ತಂದು ಬಿಡ್ಸೋಕ್ಕಾಗತ್ತಾ? ಆಮೇಲೆ ಈ ಆಸ್ತಿ ಎಲ್ಲ ದಿಕ್ಕು ದೆಸೆ ಇಲ್ದಲೇ ಇರೋ ಅನಾಥ ಮಗುಗೆ ಹೋಗುತ್ತೆ. ನಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಅಮ್ಮ, ಯಾರ್ದೋ ಪಾಲಾಗಕ್ಕೆ ಬಿಡಬೇಕಾ? ನನಗಂತೂ ಬೇರೆ ಮಗುಗೆ ಆಸ್ತಿ ಎಲ್ಲ ಹೋಗುತ್ತೆ ನಾನು ನೆನೆಸ್ಕೊಂಡ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ ಅಮ್ಮ. ಬೇರೆ ಯಾವುದಾದ್ರೂ ಮಗುಗೆ ಆಸ್ತಿ ಹೋದರೆ ತಾನೇ ನಿನಗಾಗಲಿ ನನಗಾಗಲಿ ಹೊಟ್ಟೆ ಉರಿಯೋದು. ನಮ್ಮ ಮಗುಗೆ ಹೋದರೆ ಹೆಂಗೂ ನಿಂಗೆ 2 ಮಕ್ಕಳಿದ್ದಾರೆ, ಚಿಕ್ಕವನ್ನೇ ಯಾಕೆ ನಮ್ಗೆ ದತ್ತು ಕೊಡಬಾರ್ದು? ಈಗ ದೇವಿ ಹೇಳಿರೋದೇನು, ದತ್ತು ಮಗುವಿಂದನೇ ವಂಶೋದ್ಧಾರ ಅಂತ. ನೀನು ಚಿಕ್ಕ ಮಗುನೇ ದತ್ತು ಕೊಟ್ಬಿಡು. ಹ್ಞೂಮ್ಮ, ಒಳ್ಳೆ ಉಪಾಯನೇ. ತಾಯಿ ಚಾಮುಂಡೇಶ್ವರಿನೇ ಆಗಲಿ ಅಂತ ಹೇಳಿರುವಾಗ ಮಗುನ ದತ್ತು ತಗೊಳ್ಳೋಣ. ಹಾಂ, ಆದರೆ ಒಂದು ಕಂಡೀಷನು, ಬೇರೆ ಯಾವುದೋ ಮಗುನ ದತ್ತು ತಗೊಂಡು ನಮ್ಮ ವಂಶದ ಕುಡಿ ಅಂತ ಬೆಳೆಸೋ ಬದಲು ನಮ್ಮ ಸರೋಜನ ಮಗುನ ಯಾಕೆ ದತ್ತು ತಗೋಬಾರ್ದು? ಅರೆ, ಬಹಳ ಒಳ್ಳೆ ಯೋಚನೆ. ನನಗಿದು ಹೊಳದೇ ಇರಲಿಲ್ಲ. ನನ್ನ ಕಡೆಯಿಂದ ಅಂತನೂ ಗ್ರೀನ್ ಸಿಗ್ನಲ್. ನಂದು ಏನು ಅಬ್ಜೆಕ್ಷನ್ ಇಲ್ಲ. ನನಗೆಲ್ಲರೂ ಹೆಣ್ಮಗಳು ಹುಟ್ಟಿದ್ರೆ ಅವಳನ್ನ ಅವನಿಗೆ ಕೊಟ್ಟು ಮನೆ ಹೇಳಿ ಮಾಡ್ಕೊಬೇಕು ಅಂತ ಆಸೆ ಇತ್ತು. ಈಗ ಅವನ್ನೇ ಮನೆ ಮಗ ಅಂದ್ಕೊಂಡ್ರಾಯ್ತು. ಏನಮ್ಮ ನಿನ್ನೊಪ್ಪಿಗೆ ಏನು? ಒಪ್ಪಿದ್ದೀನಿ ಅಂತ ಹೇಳು. ಇಲ್ಲ, ಏನು? ಐ ಮೀನ್ ನಿಮ್ಮ ಮಗುನ ನನ್ನ ಮಗು ಅಂತ ಒಪ್ಕೊಳ್ಳೋದ್ರ ಬಗ್ಗೆ ನನಗೆ ಇವಾಗಲೇ ಏನೂ ಹೇಳೋಕ್ಕಾಗ್ತಿಲ್ಲ. ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾಕೆ ಅಕ್ಕನ ಮಗನ ದತ್ತು ತೊಗೊಳೋದು ಬೇಡ ಅಂದೆ? ನಿಮ್ಮ ಅಕ್ಕನ ನಿಜವಾದ ಉದ್ದೇಶ ಅರ್ಥ ಆಗಿರೋದ್ರಿಂದ. ಏನಂಗಂದ್ರೆ? ನಿಮ್ಮ ಅಕ್ಕ ನನ್ನ ತಮ್ಮನ ಮಕ್ಕಳಿಲ್ಲ ಅಂತ ಕನಿಕರಿಗೆ ದತ್ತು ಕೊಡೋಕೆ ಮುಂದೆ ಬಂದಿದ್ರೆ ನಾನು ಸಂತೋಷವಾಗಿ ಒಪ್ಕೋತಾ ಇದ್ದೆ. ಆದರೆ ತಮ್ಮನ ಆಸ್ತಿ ಕಂಡೋರ್ ಪಾಲಾಗೋ ಬದಲು ತಮಗೆ ಸೇರ್ಲಿ ಅನ್ನೋ ದುರಾಸೆ ಅವ್ರದ್ದು. ನಮ್ಮ ಅಕ್ಕನ ಬಗ್ಗೆ ನೀನು ಚೀಪಾಗಿ ಯೋಚನೆ ಮಾಡೋದನ್ನ ನಾನು ಸಹಿಸೋದಿಲ್ಲ. ಇದು ನನ್ನ ಯೋಚನೆ ಅಲ್ಲ, ಸ್ವತಃ ನಿಮ್ಮ ಅಕ್ಕ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಅದನ್ನ ನಿಮ್ಮ ಹತ್ರ ಹೇಳ್ದೆ ಅಷ್ಟೇ. ನನ್ನ ಯೋಚನೆ ಚೀಪ್ ಅನ್ಸೋ ನಿಮಗೆ ನಿಮ್ಮ ಅಕ್ಕನ ಯೋಚನೆ ನಿಮ್ಮ ಅಮ್ಮನ ಯೋಚನೆ ಚೀಪ್ ಅನ್ಸ್ತಿಲ್ವಾ? ಖಂಡಿತ ಅನ್ನಿಸ್ತಿಲ್ಲ. ಒಂದು ವೇಳೆ ಅಕ್ಕನಿಗೆ ಉದ್ದೇಶ ಬಂದಿದ್ರು ಅದರಲ್ಲಿ ತಪ್ಪೇನಿದೆ ಅಂತೀನಿ. ನಮ್ಮಪ್ಪನ ಆಸ್ತಿ ನಮ್ಮಲ್ಲೇ ಉಳಿಲಿ ಅನ್ನೋ ಸಹಜ ಅಲ್ವಾ? ಈಗ ಸಹಜ ಅನ್ಸ್ಬೋದು, ಆದರೆ ಮುಂದೆ ಈ ಮನೆಗೊಬ್ಬ ವಾರಸ್ದಾರ ಬೇಕು. ಹಾಗೆ ನನಗೆ ನನ್ನನ್ನು ಅಮ್ಮ ಅಂತ ಕರೆಯೋ ಒಂದು ಮಗು ಬೇಕು. ಅಕ್ಕನ ಮಗನ ಬೆಳೆಸಿದ್ರೆ ಅದು ಕೂಡ ನಮ್ಮ ಮಗು ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಅಕ್ಕ ಇಲ್ಲೇ ಇರ್ತಾರೆ. ಆ ಮಗು ಮೇಲೆ ಅವ್ರ ಇನ್ಫ್ಲುಯೆನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ನಿಮ್ಮ ಅಕ್ಕನ ಮಗುಗೆ ಎಲ್ಲ ಆಸ್ತಿ ಹೋಗ್ತಿದೆಯಲ್ಲ ಅಂತ ಹೊಟ್ಟೆ ಕಿಚ್ಚಿಂದ ನಾನು ಹೇಳ್ತಾ ಇಲ್ಲ. ಬೇಕಿದ್ರೆ ನೀವೆಲ್ಲ ಇವತ್ತೇ ಆ ಮಗು ಹೆಸರಿಗೆ ಆಸ್ತಿ ಎಲ್ಲ ಬರ್ದ್ಬಿಡಿ. ನನ್ನನ್ನೇ ಅಮ್ಮ ಅಂತ ನಂಬೋ ಒಂದು ಮಗು ಬೇಕಷ್ಟೇ ನನಗೆ. ಇಷ್ಟು ದಿನ ನೀವು ನಿಮ್ಮ ಮನೆಯವ್ರ ತಾಳಕ್ಕೆ ತಕ್ಕಂಗೆ ಕುಣಿತಾ ಬಂದಿದ್ದೀರ. ನಾನು ಅದನ್ನು ಯಾವತ್ತೂ ದೊಡ್ಡ ಕಂಪ್ಲೇಂಟ್ ಅಂತ ಹೇಳಲೇ ಇಲ್ಲ. ಆದರೆ ಇದೊಂದು ಸಹಾಯ ಕೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ. ಜೀವನ ಪರ್ಯಂತ ನಿಮ್ಮ ಮುಂದೆ ಇನ್ನು ಯಾವ ಬೇಡಿಕೆನೂ ಇಡಲ್ಲ. ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ. ಬೇರೆ ಮಗು ದತ್ತು ತರೋಣ. ಹ್ಯಾಪಿ? ಸುದಿ, ಟೋಟಲ್ ಆಗಿ 5 ಅನಾಥಾಶ್ರಮದ ಅಡ್ರೆಸ್ ನೋಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆ ಇವತ್ತೇ ವಿಸಿಟ್ ಮಾಡ್ಬಿಡೋಣ. ಓಕೆ.
ಪುಟಿ, ಏನೇನು ಹೆಸರು? ಈ ಮಗುವಿನ ಹೆಸರು ಹೂವು ಅಂತ. ಹೂ, ಮುದ್ದಾಗಿದೆ ಹೆಸರು. ಬನ್ನಿ. ನೋಡಿ, ಒಂದು ಅನಾಥ ಮಗುವಿಗೆ ಒಂದು ಕುಟುಂಬ ಸಿಗತ್ತೆ, ಪ್ರೀತಿಯಿಂದ ನೋಡ್ಕೊಳ್ಳೋ ಅಪ್ಪ ಅಮ್ಮ ಸಿಗ್ತಾರೆ ಅಂದ್ರೆ ಇದಕ್ಕಿಂತ ಬೇರೆ ಸಂತೋಷ ಏನಿದೆ ಹೇಳಿ? ಬಟ್ ಎಷ್ಟೋ ಜನ ಮಕ್ಕಳನ್ನ ಸಾಕ್ತೀವಿ ಅಂತ ಕರ್ಕೊಂಡೋಗಿ ಕೆಟ್ಟ ರೀತಿಲಿ ಬಳಸ್ಕೊಳ್ತಾರೆ. ಈಗಿನ ಲೈಫ್ ಸ್ಟೈಲಲ್ಲಿ ಜವಾಬ್ದಾರಿಯಿಂದ ಮಕ್ಕಳನ್ನ ನೋಡ್ಕೊಳ್ಳಲ್ಲ. ಅದಕ್ಕೆ ನಾವು ಮಕ್ಕಳು ಕೊಡೋಕ್ಕಿಂತ ಮುಂಚೆ ಸ್ಟ್ರಿಕ್ಟಾಗಿ ಯೋಚನೆ ಮಾಡಿ ಕೊಡ್ತೀವಿ. ಅವ್ರಿಗೆ ಮಗು ಸಾಕೋ ಶಕ್ತಿ ಇರಬೇಕು. ಅವರ ಸ್ಥಿತಿಗತಿಗಳು ಚೆನ್ನಾಗಿದ್ರೆ ಮಾತ್ರ ಮಗುನ ಕೊಡೋದು. ಸರ್, ನಮ್ಮ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ಮಗುವಿಗೆ ಒಳ್ಳೆ ಭವಿಷ್ಯ ಕೊಡೋದ್ರಲ್ಲಿ ನಿಮ್ಗೆ ಯಾವುದೇ ಅನುಮಾನನೂ ಬೇಡ. ಹಾಗಿದ್ರೆ ಯಾವ ಮಗು ಬೇಕು ಅಂತ ನೋಡ್ಕೊಂಬಿಡಿ ಒಂದ್ಸಲಿ, ನಮ್ಮವ್ರು ತೋರಿಸ್ತಾರೆ. ಸರ್, ತೋರಿಸೋದೇನು ಬೇಡ, ನಾನು ಈಗಾಗಲೇ ಸೆಲೆಕ್ಟ್ ಮಾಡಿದ್ದೀನಿ. ಅದೇ ಹೂವು ಅಂತ ಒಂದು ಹುಡುಗಿ, ನನ್ಗೆ ಆ ಮಗುನೇ ಬೇಕು. ಆಯ್ತು ಬಿಡಿ, ವ್ಯವಸ್ಥೆ ಮಾಡೋಣ. ಸರ್, ಹಾಗಿದ್ರೆ ಇವತ್ತೇ ಮಗುನ ಕರ್ಕೊಂಡು ಹೋಗ್ಬೋದಾ? ಇಲ್ಲಮ್ಮ, ನಾವು ನಿಮ್ಮ ಮನೆಗೆ ಒಂದ್ಸಲಿ ಬರಬೇಕಾಗತ್ತೆ. ನಿಮ್ಮ ಮನೆಗೆ ಬಂದು ಆಸ್ತಿ ಪತ್ರಗಳನ್ನ ನೋಡ್ಬೇಕಾಗತ್ತೆ. ಸುಮಾರು ಪ್ರೊಸೀಜರ್ಸ್ಗಳಿದೆ. ಅದಾದ್ಮೇಲೆ ನಾವು ಮಗು ಕೊಡೋಕ್ಕಾಗೋದು. ಸರ್, ಹೇಳಿದ್ವಲ್ಲ, ನಾವು ಅನುಕೂಲವಾಗೇ ಇದ್ದೀವಿ, ನಮಗೇನು ತೊಂದರೆ ಇಲ್ಲ. ಹ್ಞೂಮ್ಮ, ನೀವು ಹೇಳ್ತೀರಾ, ಆದರೆ ಒಂದ್ಸಲಿ ಬಂದು ನೋಡೋದು ನಮ್ಮ ಕೆಲಸ. ಸರಿ ಸರ್, ನೀವು ಯಾವತ್ತು ಬರ್ತೀರಾ? ನಾವು ನಾಡಿದ್ದು ಬರ್ತೀವಿ. ಓಕೆ ಸರ್, ಬನ್ನಿ. ಅವಳು ಎಷ್ಟೇ ತಿಪ್ಪಲಾಗ ಹಾಕಿದ್ರು ನಿನ್ನ ಮಗನೇ ನಮ್ಮನೆ ವಾರಸ್ತಾರ ಆಗೋದು. ಅದು ಯಾರೋ ಮಗನ ದತ್ತು ತಗೊಳಕ್ಕೆ ನಾ ಬಿಟ್ಬಿಡ್ತೀನಾ? ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ. ಸರ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಬನ್ನಿ. ನಾಳೆ ಬರ್ತೀನಿ ಅಂದಿದ್ರೆ ಇವತ್ತೇ ಬಂದ್ಬಿಟ್ಟಿದ್ದೀರಾ? ಅವಾಗಲೇ ಅಲ್ವಾ ಎಲ್ಲ ವಿಷಯ ತಿಳ್ಕೊಳಕ್ಕಾಗೋದು. ಹಾಗೆ. ಸರಿ, ನಿಮ್ಮ ಮನೆಯವ್ರು ಎಲ್ಲರೂ ಇದ್ದಾರೆ ತಾನೆ? ಹಾಂ, ಇದ್ದಾರೆ. ಕರಿತೀನಿ ಒಂದು ನಿಮಿಷ. ಡ್ಯಾಡಿ, ಮಮ್ಮಿ, ಏನು? ಒಂದು ನಿಮಿಷ ಬನ್ನಿ ಅಪ್ಪ ಇಲ್ಲಿ. ಹಾಂ, ಬಂದೆ 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 ತಾಳು. ಕೂತ್ಕೊಳ್ಳಿ ಪಾಪ. ಪಾಪ, ಇವ್ರ ಹೆಸರು ಪುರುಷೋತ್ತಮ್ ಅಂತ. ನಮಸ್ಕಾರ. ನಮಸ್ಕಾರ. ಮಡಿಲು ಅನಾಥಾಶ್ರಮದಿಂದ ಬಂದಿದ್ದಾರೆ. ನಾನು ಸುಲೇಖ ಇಬ್ರು ಸೇರಿ ಒಂದು ಮಗುನ ದತ್ತು ತಗೊಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ಒಂದು ಸಣ್ಣ ಪ್ರೊಸೀಜರ್ ಅಷ್ಟೇ. ಪ್ರಾಪರ್ಟಿ ಡಾಕ್ಯುಮೆಂಟ್ ಒಮ್ಮೆ ನೋಡ್ಬೇಕಲ್ಲ? ಅದೆಲ್ಲ ಯಾಕೆ? ಮಗುನ್ ದತ್ತು ಕೊಡಬೇಕು ಅಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತೋರಿಸಲೇಬೇಕು. ಹಾಗಾದರೆ ನಮಗೆ ಯಾವ ಮಗನೂ ಬೇಡ, ಯಾವ ಮಗನೂ ದತ್ತು ತಗೊಳ್ಳಲ್ಲ. ನಮಗೆ ಅನಾಥಾಶ್ರಮದ ಮಗು ಬೇಡ. ನೋಡಿ, ನಾವು ನಮ್ಮ ಮಗಳ ಮಗುನೇ ದತ್ತು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ನಮ್ಮ ಮಗನೂ ಒಪ್ಪಿದ್ದ, ಆದರೆ ಸೊಸೆ ಏನೋ ಕಿವಿ ಚುಚ್ಚಿದಾಳೆ. ನೋಡಿ, ಎಲ್ಲ ಆಸ್ತಿನೂ ನನ್ನ ಹೆಸರಲ್ಲಿ, ನಮ್ಮ ಯಜಮಾನ್ ಹೆಸರಲ್ಲಿದೆ. ನಾವಿಬ್ಬರೇ ಏನೇ ಆದರೂ ತೀರ್ಮಾನ ತಗೊಳ್ಳೋದು. ಏನಮ್ಮ ನೀನು ಏನೇನೋ ಮಾತಾಡ್ತಿದ್ಯಲ್ಲ? ನೀನು ಮಾತಾಡ್ತಿರೋದೇನು? ಅಕ್ಕನ ಮಗುನ ದತ್ತು ತಗೊಳ್ಳೋಕ್ಕೆ ಒಪ್ಕೊಂಡಿದ್ದೆ ತಾನೇ? ಅಮ್ಮ, ನಾನು ಬೇರೆ ಮಗುನ ದತ್ತು ತಗೊಳ್ತೀನಿ ಅಂತ ಆಮೇಲೆ ಹೇಳಿದ್ದೆ ತಾನೇ? ನೀನು ಹೇಳಿದ್ರೆ ನಾವೇನು ಒಪ್ಕೊಬಿಟ್ವಾ? ಅದು ಯಾವುದೋ ಅನಾಥಾಶ್ರಮದಿಂದ ಗೊತ್ತಿಲ್ಲದಿರೋ ಪೀಡೆ ತರ್ತೀಯ. ಆ ಪೀಡೆ ಏನು ಸುಖವಾಗಿರಲ್ಲ ಇಲ್ಲಿ. ಸಾಕು ನಿಲ್ಸಿಮ್ಮ, ನಮ್ಮ ಆಶ್ರಮದ ಮಗು ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಬೇಡಿ. ಸಾರಿ ಸರ್, ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಇಲ್ಲಮ್ಮ, ನಾನೇ ಸಾರಿ ಕೇಳ್ತೀನಿ, ಆದರೆ ನಿಮಗೆ ಮಗು ಕೊಡೋಕ್ಕಾಗಲ್ಲ. ಇಲ್ಲಿನ ವಾತಾವರಣ ನೋಡಿದ್ರೆ ಇಲ್ಲಿ ಮಗು ಚೆನ್ನಾಗಿರುತ್ತೆ ಅಂತ ನಮಗೆ ಅನಿಸ್ತಾ ಇಲ್ಲ. ಜೊತೆಗೆ ಆಸ್ತಿನೂ ನಿಮ್ಮ ಹೆಸರಲ್ಲಿಲ್ಲ, ಹಾಗಾಗಿ ಮಗುನ ಕೊಡೋಕ್ಕಾಗಲ್ಲ. ಕ್ಷಮಿಸಿ. ದತ್ತು ಮಗು ಸಿಗದೆ ಇದ್ದಿದ್ದಕ್ಕೆ ಸುಲೇಖ ಕೊರ್ಗಿ ಕೊರ್ಗಿ ಹುಷಾರ್ ತಪ್ಪಿಟ್ಲು. ಅದವ್ರ ಮನೇಲಿ ಎಲ್ರಿಗೂ ತಲೆನೋ ಆಗೋಯ್ತು. ಆಗ ಅವಳ ಗಂಡ ದತ್ತು ಮಗುನ ಹೇಗಾದ್ರೂ ಮಾಡಿ ಪಡಿಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದ್ರೆ ಅದಕ್ಕೂ ಸುಮಾರು ತೊಂದರೆಗಳಾಯ್ತು. ಆಗೋನ್ ಬೇರೆ ದಾರಿ ಹುಡುಕೊಂಡ.
ಆವಾಗ ಅವನಿಗೆ ಸಿಕ್ಕಿದ್ದೆ ಈ ಕಾಟ್ ರವಿ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಸುಧೀಂದ್ರ ಅಂತ. ನಮ್ಮ ಫ್ರೆಂಡ್ ರಾಜು ನಿಮ್ಮ ನಂಬರ್ ಕೊಟ್ಟರು. ಗೊತ್ತು, ಅವ್ರು ಫೋನ್ ಮಾಡಿದ್ರು. ಅವ್ರಿಗೂ ನಾನೇ ಮಗು ಕೊಡ್ಸಿದ್ದು. ಏನು ನಿಮ್ಮದು ಅದೇ ಕೇಸಾ? ಹೌದು, ನನ್ನ ಹೆಂಡತಿ ಜೀವ ನಿಮ್ಮಿಂದನೇ ಉಳಿಬೇಕು. ಹೇಗಾದರೂ ಮಾಡಿ ನಮಗೊಂದು ಮಗುನ ದತ್ತು ತಗೊಳ್ಳೋಕೆ ಅವಕಾಶ ಮಾಡಿಕೊಡಿ. ಅನಾಥಾಶ್ರಮ ಅಂತ ಹೋದರೆ ಸಿಕ್ಕಾಪಟ್ಟೆ ರೂಲ್ಸು ರೆಗ್ಯುಲೇಷನ್ಸ್ ಇದೆ. ಹೌದು, ಆಶ್ರಮಗಳಿಗೆ ಹೋದ್ರೆ 100 ರೂಲ್ಸು. ಆದರೆ ನಮಗೆ ಬೇರೆ ರೂಟ್ಗಳು ಗೊತ್ತಿದೆ, ಈಸಿಯಾಗಿ ಮಾಡ್ಕೊಡ್ತೀವಿ. ಕೆಲವರಿಗೆ ಹಣದ ಅವಶ್ಯಕತೆ ಇರುತ್ತೆ, ಅವರು ಮಗು ಕೊಡೋಕೆ ರೆಡಿ ಇರ್ತಾರೆ. ಅಂಥವ್ರನ್ನ ಯಾರನ್ನಾದ್ರು ಹುಡುಕ್ತೀನಿ ಬಿಡಿ. ತುಂಬ ಥ್ಯಾಂಕ್ಸ್ ಸರ್. ಅಯ್ಯೋ ಸರ್, ನಿಮ್ಮ ಥ್ಯಾಂಕ್ಸಿಂದ ಹೊಟ್ಟೆ ತುಂಬಲ್ಲ ಸರ್. ಅಡ್ವಾನ್ಸ್ ಕೊಡಿ. ಎಷ್ಟು ಅಂತ ಹೇಳಿ? ಒಂದು 25,000 ಕೊಡಿ. ಮಗು ಕಡೆಯವ್ರಿಗೆ ಅಡ್ವಾನ್ಸ್ ಕೊಡಬೇಕಲ್ಲ, ಅಡ್ವಾನ್ಸ್ ಕೊಟ್ರೆ ಮಾತುಕತೆ ಮುಂದುವರಿಯೋದು. ಸರಿ ಸರ್. ಎಷ್ಟಿದೆ? 20 ಇದೆ. ಸರಿ, ನಿಮ್ಮ ಕೆಲಸ ಆಯ್ತು ಅನ್ಕೊಳ್ಳಿ. ಸರಿ. ಏನಮ್ಮ ನಿನ್ ಮಗ ಸೊಸೆ ಕತೆ? ನೀನಿನ ಅನಾಥಾಶ್ರಮದಿಂದ ಬಂದವ್ರು ನೋಡಿಸ್ದೆ, ಅದಾದ್ಮೇಲೆ ಅವಳು ನಮ್ ದಾರಿಗೆ ಬರ್ತಾಳೆ ಅಂತಲೂ ಹೇಳ್ದೆ. ಅವಳು ನೋಡಿದ್ರೆ ಊಟ ತಿಂಡಿ ಬಿಟ್ಟು ಮಗು ದತ್ತು ತಗೊಳ್ತೀನಿ ಅಂತ ಆಸ್ಕೆ ಹಿಡ್ದಿದ್ದಾಳಲ್ಲಮ್ಮ. ಅಯ್ಯೋ ಸುಮ್ಮನಿರೆ, ಎಷ್ಟು ದಿನ ಅಂತ ಅವಳು ಊಟ ಬಿಟ್ಟು ಉಪವಾಸ ಮಾಡ್ತಾಳೆ ಹೇಳು. ಇವತ್ತು ಒಂದು ದಿವಸ ನೋಡೋಣ, ಆಮೇಲೆ ನಾನೇ ಸುದ್ದಿ ಹತ್ರ ಮಾತಾಡ್ತೀನಿ. ಅಮ್ಮನ ಕಣ್ಣೀರು ಕರಗದೆ ಇರೋ ಮಗ ಅಲ್ಲ ಅವನು. ಸುಲೇಖ, ಸುಲೇಖ, ಬೇಡ ಬೇಡ ಇದ್ದಾಳು ಸ್ವಲ್ಪ. ಸ್ವಲ್ಪ ತಿಂಡಿ ತಿನ್ನಿ. ಬೇಡ. ಅಲ್ಲ, ಈ ರೀತಿ ಊಟ ತಿಂಡಿ ಬಿಟ್ಟರೆ ಆರೋಗ್ಯ ಏನಾಗುತ್ತೆ ಹೇಳು? ಏನಾಗ್ಬೋದು, ನಾನು ಸತ್ತೋಗ್ಬೋದು ಅಷ್ಟೇ ತಾನೆ. ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಹೇಳಿ? ಈಗೇನು ಮನೆಗೆ ಮಗು ಬರ್ಬೇಕು ತಾನೆ. ನಾನು ಒಬ್ರ ಹತ್ರ ಮಾತಾಡಿದ್ದೀನಿ, ಅವ್ರ ಮಗು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಸುದಿ? ಇನ್ನು 2 ದಿವಸದಲ್ಲಿ ಮನೇಲಿ ಮಗು ಇರುತ್ತೆ. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್ ಎಲ್ಲ ಬೇಡ, ಈಗ ತಿಂಡಿ ತಿನ್ನು. ನೋಡು, ಮನೆಗೆ ಮಗು ಬರುತ್ತೆ, ಮನೆ ತುಂಬ ಓಡಾಡ್ತಿರುತ್ತೆ, ಅದನ್ನ ನೋಡ್ಕೊಳ್ಳೋದಕ್ಕೆ ಶಕ್ತಿ ಬೇಕು ತಾನೆ. ತಗೋ. ಹಲೋ, ಹೇಳಿ ಸರ್. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಸರಿ ಸರಿ, ನಾನು ನನ್ನ ಹೆಂಡತಿ ತಕ್ಷಣ ಬಂದ್ಬಿಡ್ತೀವಿ. ಹಾಂ, ಸರಿ ಸರಿ, ನಾನು ವ್ಯವಸ್ಥೆ ಮಾಡ್ತೀನಿ. ಸುಲೇಖ, ಮಗು ವ್ಯವಸ್ಥೆ ಆಗಿದೆ ಅಂತೆ. ಸರಿ, ನಾನು ಈಗಲೇ ರೆಡಿ ಆಗಿಬಿಡ್ತೀನಿ. ಆದರೆ ಏನು? ಅವನು 2 ಲಕ್ಷ ದುಡ್ಡು ಕೇಳ್ತಿದ್ದಾನೆ. ಅಪ್ಪ ಅಮ್ಮನ ಕೇಳಿದ್ರೆ ಕೊಡಲ್ಲ. ಇವಾಗ ಸದ್ಯಕ್ಕೆ ನನ್ನ ಹತ್ರನೂ ಇಲ್ಲ. ಏನು ಮಾಡಲಿ ಈಗ? ಅಷ್ಟೇ ತಾನೇ, ನಮ್ಮ ಅಮ್ಮ ಕೊಟ್ಟಿದ್ದ ಒಡವೆ ಇದೆ, ಅದನ್ನ ಅಡ ಇಡಿ ಅಥವಾ ಮಾರ್ಬಿಡಿ. ಒಟ್ಟಿನಲ್ಲಿ ನಂಗೆ ಮಗು ಬರಬೇಕು ಅಷ್ಟೇ, ಪ್ಲೀಸ್. ಸರಿ, ಹಾಗೆ ಮಾಡೋಣ. ನೋಡಿ ಸರ್, ದೇವ್ರು ಎಂಥ ಕಟುಕ. ನಿಮ್ಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟು ಮಗುನ್ ಕೊಟ್ಟಿಲ್ಲ. ಇವ್ರಿಗೆ ಕಿತ್ತು ತಿನ್ನೋ ಬಡತನ, ಅದರಲ್ಲೂ 3 ಮಕ್ಕಳು. ನೋಡಿ ಮೇಡಮ್, ಏನೋ ಕಷ್ಟ ಅಂತ ಮಗುನ್ ಕೊಡ್ತಾ ಇದ್ದಾರೆ. ನಿಮ್ಮ ಮಗು ಅನ್ಕೊಂಡು ನೋಡ್ಕೋಬೇಕು. ಆಯಿತು, ಖಂಡಿತ ಚೆನ್ನಾಗಿ ನೋಡ್ಕೋತೀನಿ. ಕೊಡಮ್ಮ ಮಗುನ. ನೋಡಿಮ್ಮ, ಅಳ್ಬೇಡಿ. ನೀವು ಈ ಮಗು ಬಗ್ಗೆ ಚಿಂತೆ ಮಾಡ್ಕೋಬೇಡಿ, ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಬೇಕಾದರೆ ಆಗಾಗ ಬಂದು ಮಗು ನೋಡ್ಕೊಂಡು ಹೋಗ್ಬೋದು. ಬೇಡ ಬೇಡ ಬೇಡ, ಅದೆಲ್ಲ ಬೇಡ. ಮಗುನ್ ಕೊಟ್ಮೇಲೆ ಮುಗ್ದಾಯ್ತು. ಈ ಕ್ಷಣದಿಂದ ಅದು ನಿಮ್ಮ ಮಗು. ಸರ್, ಸೆಟಲ್ ಮಾಡಿದ್ರೆ ಮಗುನ್ ಕರ್ಕೊಂಡು ಹೋಗ್ಬೋದು. ಕೊಡಮ್ಮ ಮಗುನ. ಬನ್ನಿ ಬಾ. ಅವನಪ್ಪ ಸುಮ್ಮನಿರ ಹೇಳ್ಬಾರ್ದು. ಅಮ್ಮ ಅಮ್ಮ, ಅತ್ತೆ, ಮಗು ಫಸ್ಟ್ ಟೈಮ್ ಮನೆಗೆ ಬರ್ತಿದೆ, ಆರತಿ ಮಾಡ್ಬೋದು. ನಿಮಗೆ ಈಗಲೂ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ. ಕಷ್ಟನೋ ಸುಖನೋ
ನಾನು ನನ್ನ ಹೆಂಡತಿ ಮಗು ಜೊತೆ ಎಲ್ಲಾದ್ರೂ ಬದುಕೋತೀವಿ. ಯಾಕೋ ಹೀಗೆ ಹೊಟ್ಟೆ ಉರಿಸ್ತೀಯಾ? ಈಗೇನು ಮಗುಗೆ ಆರತಿ ಮಾಡಬೇಕು ಅಷ್ಟೇ ತಾನೇ? ಇರು ಸರೋಜಾ, ಹೋಗಿ ಆರತಿ ತಗೊಂಬಮ್ಮ. ನೋಡಿ ಯಾರು ಎಲ್ಲೂ ನೋಡ್ದಂಗಿಲ್ಲ, ಅಳಬೇಕಲ್ಲ ಸೀರೆ. ನೋಡು ನೋಡು ಅಜ್ಜಿ ನೋಡು. ಪಾಪು ಪಾಪು ಎಲ್ಲೋಯ್ತು? ಪಾಪು 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 ಅಲ್ಲ ಕೊಡಿ. ಯಾಕಷ್ಟೊಂದು ಎದುರಿಸಿದ್ಯಾ? ಏನಿಲ್ಲ, ಮಗು ಅಳ್ತಾ ಇತ್ತು, ಅದಕ್ಕೆ ಹೊರಗೆ ಕರ್ಕೊಂಡ್ ಬಂದಿದ್ದೆ. ಸುಲೇಖ ಆ ಮಗುನ್ ತುಂಬಾ ಹಚ್ಕೊಂಡ್ಲು. ಆ ಮಗುನೇ ಅವಳು ಪ್ರಪಂಚ ಆಗೋಯ್ತು. ಆ ಮಗುನ್ ಬಿಟ್ಟು ಒಂದು ಕ್ಷಣನೂ ಇರ್ತಾ ಇರ್ಲಿಲ್ಲ. ಆದ್ರೆ ಅಷ್ಟರಲ್ಲಿ ಸರ್, ಏನ್ ಸರ್ ವಿಷಯ? ಏನು ಅಂತ ಗೊತ್ತಾಗುತ್ತೆ. ನೋಡಮ್ಮ, ಆ ಮಗು ನಿಂದೇನಾ? ಹೌದು ಸರ್, ಆ ಮಗು ನಂದೆ. ಅಯ್ಯೋ ಬಿಡ ಬಿಡಮ್ಮ, ನನ್ನ ಮಗನ್ ಬಿಡಮ್ಮ. ಯಾಕಮ್ಮ ಎತ್ಕೊಂಡೆ ನನ್ನ ಮಗನ? ಕೊಡಮ್ಮ ನನ್ನ ಮಗನ. ಸರ್, ಯಾರು ಸರ್ ಇವರು? ಏನ್ ಸರ್ ಇದು? ಬಿಡಮ್ಮ ಬಿಡಮ್ಮ, ಇಲ್ಲಿ ಮಗು ಬಿಡ್ರಿ. ಯಾಕೆ ಬಿಡಮ್ಮ, ಬಿಡ್ರಿ ಇಲ್ಲಿ. ಏನ್ ಸರ್ ಇದು? ಯಾರು ಹೆಂಗ್ಸು? ಸರ್, ಈ ಮಗು ತಾಯಿ ಇವ್ರಲ್ಲ ಸರ್, ನಮಗೆ ಮಗು ಕೊಟ್ಟಿದ್ದು ಇವ್ರು ಸರ್. ಹೌದು ಸರ್. ನಿಮ್ಗೆ ಮಗು ಕೊಟ್ಟಿದ್ದು ಈ ಮಹಾನ್ ಭಾವನ? ಹೌದು ಸರ್. ರವಿ ಅವರೇ, ಏನ್ ಸುಮ್ಮನೆ ನಿಂತಿದ್ರಲ್ಲ, ಹೇಳಿ ಅವ್ರಿಗೆ. ಬಡವ್ರ ಮನೆ ಮಕ್ಳ ಕದ್ದು ಶ್ರೀಮಂತರಿಗೆ ಮಾರೋದೇ ಇವನ್ ಕಸಬು. ಆ ಮಗು ಆ ಹೆಂಗ್ಸಿಂದೆ. ಆ ಹೆಂಗ್ಸಿಂದ ಕದ್ದು ಇವನು ನಿಮಗೆ ಮಾರಿದ್ದಾನೆ. ನಮ್ಗಿದ್ ಗೊತ್ತಾಗಿದ್ದು ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರಿಂದ. ಹೋಯ್, ಮಗು ಏನು ನಿಂದೇನಾ ಅಥವಾ ಭಿಕ್ಷೆ ಬಿಡೋದಕ್ಕೆ ಎಲ್ಲಾದರೂ ಕದ್ಕೊಂಬಂದು? ಅಯ್ಯಯ್ಯೋ, ಇದು ನನ್ನ ಮಗುನೇ ಅಣ್ಣ. ನಾನಂತ ಪಾಪದ ಕೆಲಸ ಮಾಡಲ್ಲ. ಇದು ನಾನು ಹೆತ್ತ ಮಗುನೇ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಮಗು ನನಗೆ ಕೊಟ್ಬಿಡು. ಯಾಕೆ? ನಾನು ನಿನಗೆ 50,000 ರೂಪಾಯಿ ಕೊಡ್ತೀನಿ. ನೀವು 50 ಲಕ್ಷ ಕೊಟ್ರು ನಾನು ನನ್ನ ಮಗನ ಕೊಡಲ್ಲ. ಇದು ನನ್ನ ಪ್ರಾಣ. ನೋಡು, ನೀನಾಗಿ ಮಗು ಕೊಟ್ಟರೆ 50,000 ರೂಪಾಯಿ ಸಿಗುತ್ತೆ. ಮಗು ಕಳೆದೋದ್ರೆ ನನಗೆ ಗೊತ್ತಿಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ?
ಯಾವ ಮಗು? ಗಂಡು ಮಗುನೇ ಹೆಣ್ಮಗುನ? ಮಗು ಹೇಗಿದೆ ತೋರ್ಸು, ಮುಖ ತೋರ್ಸು. ಬಿಡಿ ಅಣ್ಣ, ತೋರ್ಸಮ್ಮ. ತೋರ್ಸಲ್ಲ, ಬಿಡಿ ಅಣ್ಣ. ನಿಮ್ ಕೈ ತೋರ್ಸಮ್ಮ. ಮಗುನ್ ತೋರ್ಸಲ್ಲ, ಬಿಡಿ ಅಣ್ಣ. ನೋಡಿ ಸರ್, ನನ್ ಮಗುನ್ ಕೊಡ್ಬೇಕಂತೆ 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹೇಯ್, ಯಾರ ನೀನು? ಯಾಕಲ್ಲಿ ನಿಂಗೆ ಮಗು ಬೇಕು? ನಿಮ್ದ್ಯಾಕ್ರಿ? ನೀವ್ಯಾರು? ನಾನಾ ರಿಟೈರ್ಡ್ ಪೊಲೀಸ್ ಆಫೀಸರ್. ಅವ್ ಇಲ್ಲ ಸರ್, ಸುಮ್ಮನೆ ಮಗುನ್ ವಿಚಾರಿಸ್ತಾ ಇದ್ದೆ ಅಷ್ಟೇ, ಸುಮ್ಮನೆ ವಿಚಾರಿಸ್ತಾ ಇದ್ದೆ. ಏನ್ ವಿಚಾರಿಸ್ತಾ ಇರೋದು? ನಿಜ ಹೇಳು. ಏನಿಲ್ಲ ಸರ್, ಏನಿಲ್ಲ. ಏಯ್, ನೀನ್ ಮತ್ತೆ ಈ ಕಡೆ ಏನಾರು ಸುಳಿದ್ರೆ ಒಳಗಡೆ ಹಾಕ್ಸ್ಬಿಡ್ತೀನಿ. ನೋಡಮ್ಮ, ನಿನ್ಮೇಲೆ ಬಹಳ ಹುಷಾರಾಗಿರೋ. ಆ ಇನ್ಸ್ಪೆಕ್ಟರ್ ಬಂದು ಬೈದ್ ಹೋದ್ಮೇಲೆ ಅವನು ಹೊರಟೋದ. ಆದ್ರೆ ಮತ್ತೆ ಬಂದು ಮಗು ಬೇಕು ಅಂತ ಜಗಳ ಆಡ್ದ. ಆ ರಿಟೈರ್ಡ್ ಇನ್ಸ್ಪೆಕ್ಟ್ರು ನೆಕ್ಸ್ಟ್ ಡೇ ದೇವಸ್ಥಾನ ಹತ್ರ ಹೋದಾಗ ಈಕೆ ಮಗು ಕಳ್ಕೊಂಡು ಅಳ್ತಿದ್ದನ್ನು ಅವರು ನೋಡಿದ್ದಾರೆ. ಈಕೆ ಹತ್ರ ವಿಚಾರಿಸಿದಾಗ ಎಲ್ಲ ವಿಚಾರ ಹೇಳಿದ್ದಾರೆ. ಇವರು ಬಂದು ಸ್ಟೇಷನ್ಗೆ ನಮ್ಮ ಮಗುನ ವಾಪಸ್ ಕೊಡಿಸಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಆ ಮಗು ಅವ್ರಿಗೆ ಸೇರಬೇಕು. ದಯವಿಟ್ಟು ನೀವು ಆ ಮಗುನ ಹೆಂಗಸ್ಗೆ ವಾಪಸ್ ಕೊಟ್ಟು. ಸರ್, ನಿಜವಾಗ್ಲೂ ಇವ್ರ ಮಗುನ ಕದ್ಕೊಂಡ್ ಬಂದು ತಂದ್ಕೊಟ್ಟಿರೋದು ಅಂತ ಗೊತ್ತಿರ್ಲಿಲ್ಲ ಸರ್. ಇವ್ರಿಗೆ ಸಾಕಾಗದ ತಂದ್ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ವಿ ಸರ್. ಸರ್, ಈ ಮಗುನ ನಾನು ತುಂಬಾ ಹಚ್ಕೊಬಿಟ್ಟಿದ್ದೀನಿ ಸರ್. ನೋಡಿ, ನೀವ್ ಈ ಮಗುದ್ ಹೆತ್ತಾಯಿ, ನಿಮ್ ಸಂಕಟ ಏನಂತ ನಂಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಮ್ಮ. ನನ್ ಮಕ್ಳೇ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ಮಗು ಇಲ್ಲಾಂದ್ರೆ ನಾನು ಬದುಕಲ್ಲಮ್ಮ. ದಯವಿಟ್ಟು ಈ ಮಗ ನಂಗೆ ಕೊಟ್ಬಿಡಿಮ್ಮ ಪ್ಲೀಸ್. ನಿಮ್ ಕಾಲಕ್ಕೆ ಬೀಳ್ತೀನಿ, ಮಗು ನಂಗೆ ಕೊಟ್ಬಿಡಿಮ್ಮ ಪ್ಲೀಸ್. ಅಮ್ಮ ಪ್ಲೀಸ್, ನಂಗೆ ಕೊಟ್ಬಿಡಿಮ್ಮ ಪ್ಲೀಸ್. ಅಮ್ಮ ಪ್ಲೀಸ್, ಕೊಟ್ಬಿಡಿಮ್ಮ ಪ್ಲೀಸ್. ನನ್ನ ಮಗುನ ಕಾನ್ಸ್ಟೇಬಲ್ ಹೇಳ್ಕೊಡ್ರಿ ಇವನ್ನ. ಅಮ್ಮ ಕೊಟ್ಬಿಡಿಮ್ಮ ಮಗುನ. ಅಮ್ಮ ಕೇಳಿ, ನನ್ನ ಮಾತು ಕೇಳಿ, ಮಾತು ಕೇಳಿ. ಆ ಮಗುನ ಕೊಟ್ಟು ಹೋಗಿ. ಕೇಳಿ, ನನ್ನ ಮಾತು ಕೇಳಿ. ಬರ್ರಿ ನೀವು ಮಾಮ ಇಟ್ಕೊಡಾಗ. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ಅವತ್ತವ್ರು ಕೇಳ್ಕೊಂಡಾಗ್ಲೇ ನನ್ನ ಮಗುನವ್ರು ಕೊಟ್ಬಿಟ್ಟಿದ್ರೆ ಇವತ್ತವ್ರಿಗಿಂಥ ಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ತಾಯಿ ಕರಳೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ನನ್ನ ಮಗು ಎಲ್ಲೋ ಒಳ್ಳೆ ಕಡೆ ಬೆಳೀತಿತ್ತು, ಅದಕ್ಕೂ ಒಂದು ಒಳ್ಳೆ ಭವಿಷ್ಯ ಆಗ್ತಿತ್ತು. ತಾನು ಹೆತ್ತ ಮಗು ಬೇರೆಯವ್ರ ಮಡ್ಲಲ್ಲಿ ನೋಡ್ಬೇಕು ಅಂದ್ರೆ ಯಾವ ತಾಯಿಗೆ ತಾನೇ ಸಾಧ್ಯ ಹೇಳಿ? ಆದ್ರೆ ಮಗುನ್ ಕಳ್ಕೊಂಡಿರೋ ಸುಲೇಖ ಹುಚ್ಚಿ ಆಗ್ಬಿಟ್ರು.
ಆದರೆ ಅವ್ರ ಸ್ಥಿತಿ ನೋಡಿ ನನಗೆ ಕಣ್ಣು ತುಂಬಂತು. ಆಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅವತ್ತು ಮಗುನ್ ಕೊಡೋ ಕ್ಷಣ ಎಷ್ಟು ಕಷ್ಟದಾಗಿತ್ತು ಗೊತ್ತಾ? ಆದ್ರೆ ಆ ತಾಯಿ ಪಡ್ತಿರೋ ಕಷ್ಟದ ಮುಂದೆ ಸಹಿಸ್ಕೋಬಹುದಾಗಿತ್ತು ಅನಿಸ್ತು. ಈಗ ನನ್ನ ಮಗು ಅಲ್ಲ, ಅವ್ರ ಮನೆ ಮಗುವಾಗಿ, ಅವ್ರ ಮನೆ ಬೆಳಕಾಗಿ ಬೆಳೀತಾ ಇದೆ. ನನ್ನ ಜೊತೆಲೇ ಇದ್ದಿದ್ರೆ ಒಂದು ಹೊತ್ತಿಗೆ ಊಟ ಆದ್ರೆ ಮೈ ತುಂಬ ಬಟ್ಟೆ ಆಗ್ತಿರ್ಲಿಲ್ಲ. ಮೈ ತುಂಬ ಬಟ್ಟೆ ಕೊಟ್ಟಿದ್ರೆ ಒಂದು ಹೊತ್ತು ಊಟ ಕೊಡಕ್ಕಾಗ್ತಿರ್ಲಿಲ್ಲ. ಅವರಿಬ್ರು ನನ್ನ ಮಗುಗೆ ಹೊಸ ಬಾಳ್ ಕೊಡ್ಲಿಲ್ಲ, ನನಗೂ ಒಂದು ಹೊಸ ಬದುಕು ಕಟ್ಕೊಟ್ರು. ಸ್ವಲ್ಪ ದಿನದ ಹಿಂದೆ ಇದೇ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತಿದ್ದೆ. ಆದರೆ ಇವತ್ತು ಇದೇ ದೇವಸ್ಥಾನದ ಮುಂದೆ ಕೂತ್ಕೊಂಡು ಹೂ ಕಟ್ಟಿ ಜೀವನ ನಡೆಸ್ತಾ ಇದ್ದೀನಿ. ದೂರದಿಂದನೇ ನನ್ನ ಮಗು ಚೆನ್ನಾಗಿ ಬೆಳೀತಿರೋದನ್ನ ನೋಡಿ ಸಂತೋಷ ಪಡ್ತಾ ಇದ್ದೀನಿ. ಕೆಲವು ಸಲ ನಾವು ಪಡ್ಕೊಂಡಾಗ ಸಿಗೋ ಸಂತೋಷಕ್ಕಿಂತ ತ್ಯಾಗ ಮಾಡಿದಾಗ ಸಿಗುತ್ತಲ್ಲ ಸಂತೋಷ, ಅದು ತುಂಬ ದೊಡ್ಡದು.